ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ಚಿನ್ನಾಭರಣ 300 ವರ್ಷಗಳಿಗಿಂತ ಹಳೆಯದ್ದು, ವಿಜಯನಗರ ಸಾಮ್ರಾಜ್ಯ ಅಥವಾ ಚಾಲುಕ್ಯರ ಕಾಲದ್ದು ಅಂತ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಪುರಾತತ್ವ ಇಲಾಖೆಯ 4 ಅಧಿಕಾರಿಗಳ ತಂಡ ಹಾಗೂ ರಾಜ್ಯ ಪುರಾತತ್ವ ಇಲಾಖೆಯ 4 ಅಧಿಕಾರಿಗಳ ತಂಡ ಎಲ್ಲಾ ಒಡವೆಗಳನ್ನು ಪರಿಶೀಲನೆ ನಡೆಸಿದೆ. ವರದಿ ಬರಲು 3 ದಿನ ಬೇಕಾಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಬ್ರಿಟಿಷರ ಕಾಲಕ್ಕಿಂತಲೂ ಹಳೆಯದ್ದು, 300 ವರ್ಷಗಳಿಗಿಂತ ಹಳೆಯ ಕಾಲದ ಒಡವೆಗಳಾಗಿವೆ. ಒಡವೆಗಳು ವಿಜಯನಗರದ ಕಾಲದ್ದು ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಒಡವೆಗಳ ಸೈಜ್ ನೋಡಿದ್ರೆ ದಷ್ಟಪುಷ್ಟ ವ್ಯಕ್ತಿಗಳ ಒಡವೆಗಳಾಗಿವೆ. ಕೈಕಡಗ, ಕಿವಿ ಓಲೆಗಳನ್ನ ನೋಡಿ ತಜ್ಞರು ಮಾಹಿತಿ ನೀಡಿದ್ದಾರೆ ಅಂತ ಗದಗ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮತ್ತೊಂದು ಪ್ರಮುಖ ವಿಷಯ ಬೆಳಕಿಗೆ ಬಂದಿದೆ. ಅದೇನೆಂದ್ರೆ, ಈ ಸ್ಥಳ ರಾಜಮಹಾರಾಜರ ಕಾಲದಲ್ಲಿ ಯುದ್ಧ ಭೂಮಿಯಾಗಿತ್ತು. ಹೀಗಾಗಿ ಈ ಊರಿನ ಜಮೀನಿನಲ್ಲಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮುತ್ತು, ರತ್ನ, ಹವಳಗಳು ಸಿಗ್ತವೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ಅಮೂಲ್ಯ ವಸ್ತುಗಳು ಪತ್ತೆಯಾಗಿವೆ ಅಂತ 33 ವರ್ಷಗಳಿಂದ ಶೋಧ ಕಾರ್ಯ ನಡೆಸ್ತಾ ಇರುವ ಲಕ್ಕುಂಡಿ ಗ್ರಾಮದ ಬಸಪ್ಪ ಬಡಿಗೇರ ಮಾಹಿತಿ ನೀಡಿದ್ದಾರೆ. ಒಂದು ಹಾಳು ಮಣ್ಣಿನ ಹೊಲ ರೀ ಅದು. ಆ ಹೊಲಕ್ಕೆ ಮಳೆ ಆತಂದ್ರೆ ಅಗ್ದಿ ಫಸ್ಟ್ ಕಾಣ್ತೈತಿ. ಇದು ಉಳ್ಳುವಂಥ ವಸ್ತು ಅಲ್ಲ, ಮಳೆಗೆ ಸರ್ವಾಗಿರ್ತೈತಿ. ಆ ಸರಿಯಾಗಿ ಹೋಗ್ತಿ ಅಂದ್ರೆ ಅದು ಸಿಕ್ಕತ್ತಿರುತ್ತೆ ನನಗೆ. ಆಮೇಲೆ ನೇರ ದೃಷ್ಟಿ ಹುಡುಕ್ತೀನಿ, ಹುಡುಕಿ ಹಂಗೆ ಬರೋಂಗಿಲ್ಲ, ಇಲ್ಲ ಒಂದು 4-5 ಬಕ್ಕಂದು ಹಾಕ್ಕೊಂಡೇ ಬರ್ತೀನಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆ ಬಳಿಕ ಊರಿನ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಕಣ್ಣು ಬಿದ್ದಿದೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ದೇವಸ್ಥಾನಗಳಿಗೆ ಭದ್ರತೆಯನ್ನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಗದಗದಲ್ಲಿ ನಿಧಿ ಕಾಯಲು ಘಟಸರ್ಪ ಮತ್ತು ಕೋಣ ಕಾವಲಿರುತ್ತೆ ಅಂತ ಗ್ರಾಮಸ್ಥರು ಕುತೂಹಲಕಾರಿ ರಹಸ್ಯವನ್ನ ಹೇಳಿದ್ದಾರೆ. ಈ ಹಿಂದೆ ನಿಧಿ ತೆಗೆಯಲು ಬಂದಾಗ ಮೊದಲು 2 ಕೋಣಗಳು, ನಂತರ ಘಟಸರ್ಪ ಬಂತು. ಭರಮಪ್ಪನ ಕಟ್ಟೆ ಮೇಲೆ ಹೆಡೆ ಎತ್ತಿ ಕುಳಿತ ಘಟಸರ್ಪ ಕಣ್ಣಾರೆ ಕಂಡು ಕೈಯಲ್ಲಿನ ಚೊಂಬು ಬಿಟ್ಟು ಓಡೋಡಿ ಮನೆಗೆ ಬಂದೆ. ಆ ಭಯಾನಕ ದೃಶ್ಯ ಇಂದಿಗೂ ನನ್ನನ್ನ ಕಾಡುತ್ತೆ ಅಂತ ಗ್ರಾಮದ ಬಸಪ್ಪ ವಿವರಿಸಿದ್ದಾರೆ. ಆಮೇಲೆ ಘಟ ಸರ್ಪ ನಾನೊಮ್ಮೆ ಸರ್ಪ ನೋಡೇನಿ, ಮೈ ತುಂಬ ಜೇಣಿಗೆ ಉದ್ದ ಕೂದಲ. ಆ ಹಾವಿನ ನೋಡಿ ಹೊಳ್ಳಿ ಮನೆಗೆ ಬಂದೆ, ನಾನು ತೆಮ್ತಕ್ಕೆ ಹೋಗಲಿಲ್ಲ. ಇವತ್ತಿಗೂ ಕಂಡಾರೆ ಕಂಡೇನೆ. ಹುಡ್ದಾರ ಹಿತ್ತಲ್ದಾಗ ಒಳ್ಳೆ ಹಾಕ್ಯಾರ, ಆ ಒಳ್ಳಿನ ಮುಡುಕ್ ಸತ್ತಿನ ಮಕ್ಕೊಂಡು ಜೇಣಿಗೆ ಉದ್ದ ಕೂದಲ, ಮೈ ತುಂಬ ಹ್ಯಾಂಗೆ ಕೂದಲ ಹಂಗೆ ಸಾಕು ಸರ್ಪಿತ್ತು. ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ, ಚಿನ್ನಾಭರಣ ಮತ್ತು ಹವಳ ಪತ್ತೆಯಾಗ್ತಾ ಇದ್ದ ಹಾಗೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ ಮತ್ತು 101 ಬಾವಿಗಳಿವೆ. ಈ ಪುರಾತನ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಕಳ್ಳ ಕಣ್ಣು ಬಿದ್ದಿದ್ದು, ಅನೇಕ ಬಾರಿ ದೇಗುಲಗಳಲ್ಲಿ ನಿಧಿಗಳ್ಳರು ಗುಂಡಿಯನ್ನ ಅಗ್ದಿದ್ದಾರೆ. ಈ ಐತಿಹಾಸಿಕ ದೇವಸ್ಥಾನಗಳಿಗೆ ರಕ್ಷಣೆ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸೋಮೇಶ್ವರ ಗುಡಿ ದೇವಸ್ಥಾನ, ಸೋಮಕಚಹಳ್ಳ, ಅಲ್ಲಿ ಈಶ್ವರನ ಎದ್ದು ತೊಗೊಂಡೋದ್ರು. ಆಮೇಲೆ ಪುರ ಅಲ್ಲಿ ತೊಗೊಂಡೋದ್ರು. ಕೊತ್ತಲಮ್ಮನ ಗುಡಿ ಅವು ಆದರು. ಈಗ ಇದು ಪಬ್ಲಿಕ್ನಾಗ ಆಯ್ತು, ಜನರ ಕಣ್ಣಿಗೆ ಕಾಣ್ತು. ಇದು ಸರ್ಕಾರದವರು ಇದಕ್ಕೆ ಪರಿಹಾರ ಮಾಡಿ ಕಂಡು ಹಿಡಿಬೇಕು ಅಂತ ನಾವು. ಸ್ವಾಮಿಯೇ ಶರಣಮಯ್ಯಪ್ಪ ಮಹಾದರ್ಶನ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ಪೊನ್ನಂಬಲಮೇಡುವಿನ ಬೆಟ್ಟದಲ್ಲಿ ಮಕರ ಜ್ಯೋತಿಯ ಮಹಾದರ್ಶನವಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದಿರೋ ಭಕ್ತ ಸಾಗರ ಮಕರ ಜ್ಯೋತಿ ಕಣ್ತುಂಬಿಕೊಂಡಿದೆ. ಬೆಟ್ಟದಲ್ಲಿ ಮಕರ ಜ್ಯೋತಿ 3 ಬಾರಿ ದರ್ಶನ ನೀಡಿದ್ದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕಣ್ತುಂಬಿಕೊಂಡ್ರು. ಜ್ಯೋತಿ ದರ್ಶನವಾಗ್ತಿದ್ದಂತೆ ಭಕ್ತ ಸಾಗರದಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷಣೆ ಮುಗಿಲು ಮುಟ್ಟಿತ್ತು. ಲಕ್ಷಾಂತರ ಅಯ್ಯಪ್ಪ ಭಕ್ತರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುತ್ತಿರೋ ಈ ಸಂದರ್ಭದಲ್ಲೇ ಅಯ್ಯಪ್ಪ ಸನ್ನಿಧಿಯಲ್ಲಿನ ತುಪ್ಪದ ಹಗರಣ ಹೊರಬಿದ್ದಿದೆ. ಅಯ್ಯಪ್ಪ ದೇಗುಲದಲ್ಲಿ ಚಿನ್ನಾಭರಣ ಕಳವು ಪ್ರಕರಣದ ಬೆನ್ನಲ್ಲೇ ತುಪ್ಪದ ಸ್ಕ್ಯಾಮ್ ನಡೆದಿದೆ. ತುಪ್ಪದ ಮಾರಾಟದಲ್ಲಿ 35 ಲಕ್ಷ ರೂಪಾಯಿ ಅವ್ಯವಹಾರ ನಡೆದ ಆರೋಪ ಮಾಡಲಾಗಿದೆ. ಭಕ್ತರು ನೀಡೋ ತುಪ್ಪವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಟಿಡಿಬಿ ಪ್ಯಾಕ್ ಮಾಡಿ ಮಾರೋದ್ರಲ್ಲಿ ಗೋಲ್ಮಾಲ್ ಮಾಡಿದೆ ಅನ್ನೋ ಆರೋಪ ಎದುರಾಗಿದೆ. ನವೆಂಬರ್ 17ರಿಂದ ಡಿಸೆಂಬರ್ 26ರವರೆಗೂ 100 ml ತುಪ್ಪದ 3,52,050 ಪ್ಯಾಕೆಟ್ ತುಪ್ಪ ಪ್ಯಾಕ್ ಮಾಡಲಾಗಿತ್ತು. ಈ ಪೈಕಿ 89,129 ಪ್ಯಾಕೆಟ್ ತುಪ್ಪ ಮಾರಾಟವಾಗಿದೆ. ಆದರೆ 75,450 ಪ್ಯಾಕೆಟ್ ತುಪ್ಪದ ಹಣ ಮಾತ್ರ ಬಂದಿದೆ. ಉಳಿದ ಮಾರಾಟವಾದ 13,679 ತುಪ್ಪದ ಪ್ಯಾಕೆಟ್ಗಳಿಗೆ ಹಣವೇ ಬಂದಿಲ್ಲ. ಆದಿಯಾ ಸಿಸ್ಟಮ್ ಹೆಸರಿನಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗುವ ಈ ತುಪ್ಪದಿಂದ ದೊಡ್ಡ ಆದಾಯ ಬರುತ್ತೆ.
ಆದರೆ ಯಾವುದೇ ಲಾಭಾಂಶ ಪಡೆಯದೆ 13,679 ಪ್ಯಾಕೆಟ್ ಮಾರಾಟ ಮಾಡಲಾಗಿದೆ. ಇದರಿಂದ 35 ಲಕ್ಷ ಹಣ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಈ ಅವ್ಯವಹಾರವನ್ನ ಗಂಭೀರವಾಗಿ ಪರಿಗಣಿಸಿದ ಕೇರಳ ಹೈಕೋರ್ಟ್ ಆಂಟಿ ಕರಪ್ಷನ್ ಬ್ಯೂರೋ ಮತ್ತು ವಿಜಿಲೆನ್ಸ್ ವಿಭಾಗದಿಂದ ತನಿಖೆಗೆ ಆದೇಶಿಸಿದೆ. 1 ತಿಂಗಳಲ್ಲಿ ತನಿಖೆ ಮುಗಿಸಿ ವರದಿ ನೀಡುವಂತೆ ಸೂಚಿಸಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿಯ ಕೆಲ ಅಧಿಕಾರಿಗಳು ಈ ಹಗರಣದಲ್ಲಿ ಭಾಗಿಯಾಗಿರೋ ಶಂಕೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವು ಮಾಡಿದ್ದಕ್ಕೆ ನಗರಸಭೆ ಆಯುಕ್ತೆಗೆ ಪ್ರಾಣ ಬೆದರಿಕೆ ಹಾಕಲಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಆಯುಕ್ತೆ ಅಮೃತಾ ಗೌಡಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಫೋನ್ ಮಾಡಿ ಆವಾಜ್ ಹಾಕಿದ ಆಡಿಯೋ ಬಯಲಾಗಿದೆ. ಕೇಳ್ತೀನಿ, ಒಂದು ಬ್ಯಾನರ್ ಪರ್ಮಿಷನ್ ಹುಚ್ಚ ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ಗೆ ಯಾವನ್ಗೋ ಕೈಗೊಂಬೆ ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಜೀವ ಬೆದರಿಕೆ ಆರೋಪ ಮಾಡಿರೋ ಅಮೃತ ಮನನೊಂದು ಕಣ್ಣೀರಿಟ್ಟಿದ್ದಾರೆ. ಕೂಡಲೇ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟಿಸಲಾಗಿದೆ. ಬಳಿಕ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ಮುಖಂಡ ರಾಜೀವ್ ಅಮೃತ ಗೌಡಗೆ ಕ್ಷಮೆ ಕೇಳಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಬರೆದಿರುವ ರಾಜ್ಯ ಮಹಿಳಾ ಆಯೋಗ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ವರದಿ ನೀಡುವಂತೆ ಸಂಬಂಧಪಟ್ಟ ಠಾಣಾಧಿಕಾರಿಯವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಂಗಳವಾರಪೇಟೆಯ 16 ಮಂದಿ ರೈತರು ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಯೋಜನೆಯ ಅಡಿ ವ್ಯವಸಾಯ ಮಾಡುತ್ತಿರುವ ರೈತ ಕುಟುಂಬಗಳು ಸಿದ್ದೇಗೌಡ ಎಂಬಾತ ದಬ್ಬಾಳಿಕೆ ನಡೆಸುತ್ತಿದ್ದಾನೆ ಅಂತ ಆರೋಪಿಸಿದೆ. ಈ ಬಗ್ಗೆ ದೂರು ನೀಡಿದ್ರೂ ತಾಲೂಕು ಆಡಳಿತ ಪೊಲೀಸರು ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ. ಮಂಗಳವಾರಪೇಟೆ ಸರ್ವೆ ನಂಬರ್ 52, 53 ಹಾಗೂ 67ರಲ್ಲಿ 17 ಎಕರೆ 10 ಗುಂಟೆ ಜಾಗದಲ್ಲಿ ಈ ರೈತರು ಕಳೆದ ಹಲವು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದರು. ಆದರೆ ಚನ್ನಪಟ್ಟಣ ಮೂಲದ ಸಿದ್ದೇಗೌಡ ಎಂಬಾತ ನಾವು ಉಳುಮೆ ಮಾಡ್ತಿರೋ ಭೂಮಿಯನ್ನ ತನ್ನ ಹೆಸರಿಗೆ ಅಕ್ರಮವಾಗಿ ಪಹಣಿ ಮಾಡಿಸಿಕೊಂಡಿದ್ದಾನೆಂದು ಆರೋಪಿಸಿದ್ದಾರೆ. ಜಮೀನಿನಲ್ಲಿ ಬೆಳೆದಿರೋ ಭತ್ತದ ಬೆಳೆಯನ್ನ ಕಟಾವು ಮಾಡಲು ಸಿದ್ದೇಗೌಡ ಅವಕಾಶ ಕೊಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಗದ್ದೆ ಉಳಿಸೋಕೆ ಅಂತ ನಾವೇ ಹೋದೋ ನನ್ನ ಮಗನ ನಾನುವೆ ಏನಕ್ಕೆ ಬಂದಿದ್ದೀ ಗದ್ದೆ ತಕ್ಕೆ ನೀನು ನಿನ್ನ ಹೆಸರಲ್ಲಿ ಏನಿದ್ದದು ಅಂತ ನನ್ನ ಮಗನ ಕೇಳಿದ್ರು. ನಾನು ಅಪ್ಪನ ಮಗನಾಗಿ ಬರಲಿಲ್ವೇ, ನಮ್ಮದು ಗದ್ದೆ ಇದು ಅಂತ ಅಂದರು. ನನ್ನ ಹೆಸರಲ್ಲಿ ಅದೇ ಪಾಣಿ ಅಂದರು. ನಿನ್ನ ಹೆಸರಲ್ಲಿ ಪಾಣಿ ಗೊತ್ತಿಲ್ಲ, ನಾವು ರೈತರು ಮಾಡ್ತಾವಿ, ಇಂದಿರಾ ಗಾಂಧಿ ಸರ್ಕಾರದಿಂದ ನಾವು ರೈತರು ಮಾಡ್ತಾವಿ, ನಾವೇ ಮಾಡ್ತಾ ಇರೋರು, ಇಲ್ಲ ಗದ್ದೆಯಿಂದ ಆಚೆಗೆ ಅಂತ ಟ್ಯಾಕ್ಟ್ರು ನಾನು ಎಲ್ಲರೂ ಕಳಿಸಿದ್ರು ವಾಪಸ್ಸು. ಆಮ್ಯಾಕೆ ಬಂದು ತಿರ್ಗಾ ಕೇಸ್ ಹಾಕೋತ್ಲೇನೆ ಒಂದು 2 ವರ್ಷ ಗದ್ದೆ ತಕ್ಕ ಇದು ಮಾಡಿದೆ ಹೋದ್ರು. ತಿರ್ಗಾ ಗದ್ದೆ ತಕ್ಕ ಹೋದೋ ನಾವು. ಗದ್ದೆ ತಕ್ಕ ಹೋಗಿ ಈಗ ಭತ್ತ ಹಾಕಿವಿ, ತೆಂಗಿನ ಸೊಸೆ ನೆಟ್ಟಿವಿ, ತೆಂಗಿನ ಸೊಸೆ ಎಲ್ಲ ಕೂದಾಕ್ಬಿಟ್ರು. ಈಗ ಭತ್ತದ ಬೆಳೆ ಒಂದಿಷ್ಟು ಶುದ್ಧ ಬಂದಿದ್ದ ಟ್ಯಾಕ್ಟ್ರಲ್ಲಿ ಹೊಡೆದವ್ರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಎಸ್ಬಿಐ ಶಾಖೆಯಲ್ಲಿ ದಂಪತಿ ತಮ್ಮ ಚಿನ್ನವನ್ನ ಅಡವಿಟ್ಟು 1 ವರ್ಷದ ಬಳಿಕ ವಾಪಸ್ ಪಡೆದಿದ್ದಾರೆ. ಚಿನ್ನ ವಾಪಸ್ ಮಾಡುವಾಗ ಅಸಲಿ ಚಿನ್ನದ ಬದಲಿಗೆ ನಕಲಿ ಚಿನ್ನವನ್ನ ನೀಡಿದ್ದಾರೆ ಅಂತ ದಂಪತಿ ಆರೋಪಿಸಿದ್ದಾರೆ. ಮುಖೇಶ್ ಮತ್ತು ಪೂರ್ಣಿಮಾ ದಂಪತಿ 1 ವರ್ಷದ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನ ಎಸ್ಬಿಐ ಶಾಖೆಯಲ್ಲಿ ಚಿನ್ನದ ಚೈನ್ ಅಡವಿಟ್ಟು 2 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ರು. ಪ್ರತಿ ತಿಂಗಳು ಅಸಲು ಬಡ್ಡಿ ಸೇರಿದಂತೆ ಪ್ರತಿ ತಿಂಗಳು 11,700 ರೂಪಾಯಿ ಪಾವತಿಸ್ತಾ ಇದ್ರು. ಮಂಗಳವಾರ ಸಾಲದ ಮೊತ್ತವನ್ನ ಸಂಪೂರ್ಣವಾಗಿ ಪಾವತಿಸಿ ಚೈನ್ ಬಿಡಿಸಿಕೊಂಡಿದ್ರು. ಮತ್ತೆ ಹಣದ ಅವಶ್ಯಕತೆ ಇದ್ದಿದ್ರಿಂದ ಮಾರ್ವಾಡಿ ಬಳಿ ತೆರಳಿ ಮತ್ತೆ ಅಡ ಇಡಲು ಮುಂದಾಗಿದ್ರು. ಚಿನ್ನದ ಸರವನ್ನ ಪರಿಶೀಲಿಸಿದ ಮಾರ್ವಾಡಿ ನಕಲಿ ಚಿನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಕೂಡಲೇ ಮಹಾಲಕ್ಷ್ಮಿ ಲೇಔಟ್ನ ಎಸ್ಬಿಐ ಶಾಖೆಗೆ ತೆರಳಿದ್ದ ದಂಪತಿಗೆ ಎಸ್ಬಿಐ ಸಿಬ್ಬಂದಿ ಬೇಜವಾಬ್ದಾರಿ ಉತ್ತರವನ್ನ ನೀಡಿದ್ದಾರೆ. ಈ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ದಂಪತಿ ದೂರು ನೀಡಿದ್ದಾರೆ. ಬುಧವಾರ ನಡೆದ ಸಂಪುಟ ಸಭೆಯಲ್ಲಿ ಜನವರಿ 22ರಿಂದ ಜನವರಿ 31ರವರೆಗೆ ವಿಧಾನಮಂಡಲ ಅಧಿವೇಶನ ನಡೆಸಲು ನಿರ್ಧರಿಸಲಾಗಿದೆ. ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಪರಿಣಾಮಗಳ ಬಗ್ಗೆ ಚರ್ಚೆ ನಡೆಸಲು ನಿರ್ಧರಿಸಲಾಗಿದೆ. ಸರ್ಕಾರ ಅಧಿವೇಶನ ಕರೆದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ದುರುದ್ದೇಶದಿಂದ ಕರೆದಿರುವ ಅಧಿವೇಶನ ಅಂದಿದ್ದಾರೆ. ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸದೆ ಅಡುಗೆ ಮನೆಗೆ ಸೀಮಿತಗೊಳಿಸಲಾಗುತ್ತೆ ಎಂದಿದ್ದಾರೆ. ಚೆನ್ನೈನಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಂಚಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾರನ್, ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳು ಓದ್ಬೇಕು ಅಂತ ಹೇಳಲಾಗುತ್ತೆ, ಆದ್ರೆ ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಇರಿ, ಮಕ್ಕಳನ್ನು ಹೆರಿ, ಅದೇ ನಿಮ್ಮ ಕೆಲಸ ಅಂತ ಹೇಳ್ತಾರೆ ಎಂದಿದ್ದಾರೆ. உலகத்துக்கும் அதான் வேலைன்றாங்க. இல்லை இல்லை, இது தமிழ்நாடு, இது திராவிட நாடு.
ಇನ್ನು ಉತ್ತರ ಭಾರತದಲ್ಲಿ ಶಿಕ್ಷಣವನ್ನ ಹಿಂದಿಗೆ ಮಾತ್ರ ಸೀಮಿತಗೊಳಿಸೋದ್ರಿಂದ ಅಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ ಅಂತಲೂ ಮಾರನ್ ಹೇಳಿದ್ದಾರೆ. ಮಾರನ್ ಹೇಳಿಕೆಗೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಾಮನ್ ಸೆನ್ಸ್ ಇಲ್ಲದೆ ಮಾತನಾಡಿರುವ ಮಾರನ್ ಕೂಡಲೇ ದೇಶಕ್ಕೆ, ಅದರಲ್ಲೂ ಹಿಂದಿ ಭಾಷಿಕರಿಗೆ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ದೆಹಲಿ ವಾಯು ಮಾಲಿನ್ಯದ ಕಾರಣವನ್ನ ನೀಡಿ ವಿಶ್ವದ 3ನೇ ಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಆಂಡರ್ಸ್ ಆಂಟೋನ್ಸೆನ್ ಇಂಡಿಯಾ ಓಪನ್ ಟೂರ್ನಿಯಿಂದ ಹೊರ ನಡೆದಿದ್ದಾರೆ. ದೆಹಲಿಯಲ್ಲಿ ಮಾಲಿನ್ಯ ತೀವ್ರವಾಗಿದೆ, ಹೀಗಾಗಿ ಇದು ಬ್ಯಾಡ್ಮಿಂಟನ್ ಟೂರ್ನಿ ನಡೆಸೋದಕ್ಕೆ ಸೂಕ್ತ ಸಮಯವಲ್ಲ ಅಂತ ಡೆನ್ಮಾರ್ಕ್ನ ಆಂಡರ್ಸ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಟೂರ್ನಿಯಿಂದ ಹಿಂದೆ ಸರಿದಿರುವುದಕ್ಕೆ ಬಿಡಬ್ಲ್ಯೂಎಫ್ ನನಗೆ $5,000 ದಂಡ ಹಾಕಿದೆ ಅಂತಲೂ ಆಂಡರ್ಸ್ ಹೇಳಿದ್ದಾರೆ. ಇನ್ನು ಡೆನ್ಮಾರ್ಕ್ ಆಟಗಾರ್ತಿ ಮಿಯಾ ಬ್ಲಿಚ್ಫೆಲ್ಡ್ ಇಂಡಿಯಾ ಓಪನ್ ಟೂರ್ನಿ ನಡೀತಾ ಇರುವ ದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಕೊಳಕು ಮತ್ತು ಅನಾರೋಗ್ಯಕರವಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿ ತೀರ್ಥಹಳ್ಳಿಯ ಬೆಜ್ಜವಳ್ಳಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಇರುಮುಡಿ ಹೊತ್ತು ಸಾಗಿದ್ದಾರೆ. ಅಯ್ಯಪ್ಪ ಮಾಲೆ ಧರಿಸಿ ಶಿವಣ್ಣ ದಂಪತಿ ಮೆರವಣಿಗೆಯಲ್ಲಿ ಸಾಗಿದ್ದಾರೆ. ಐಸಿಸಿ ಏಕದಿನ ರ್ಯಾಂಕಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. 5 ವರ್ಷಗಳ ಬಳಿಕ ಕಿಂಗ್ ಕೊಹ್ಲಿ ನಂಬರ್ 1 ರ್ಯಾಂಕ್ಗೆ ಮರಳಿದ್ದಾರೆ. ಭಾರತ ನ್ಯೂಜಿಲೆಂಡ್ ಕ್ರಿಕೆಟ್ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ಗೆ 285 ರನ್ಗಳ ಟಾರ್ಗೆಟ್ ನೀಡಿದೆ.